ತಾಲೂಕಿನ ವಿವಿಧೆಡೆ ಅದ್ದೂರಿ ಹನುಮ ಜಯಂತಿ ಕಾರ್ಯಕ್ರಮ ನೆರವೇರಿತು. ಹನುಮ ಜಯಂತಿ ಹಬ್ಬದ ವಿಶೇಷವಾಗಿ ಮಂಗಳವಾರ ಬೆಳಗ್ಗೆಯಿಂದಲೇ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯಗಳಿಗೆ ಹೋಗಿ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಆಂಜನೇಯ ಸ್ವಾಮಿ ದೇವಾಲಯಗಳಾದ ಅಭಯ ಆಂಜನೇಯ, ಪಂಚಮುಖಿ ಆಂಜನೇಯ, ಸಂಧಿ ಆಂಜನೇಯ ಸ್ವಾಮಿ ಸೇರಿದಂತೆ ಅನೇಕ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು, ಹೋಮ ಹವನ, ವಿಶೇಷ ಹೂವಿನ ಅಲಂಕಾರ, ಅಭಿಷೇಕ, ಕುಂಕುಮಾರ್ಚನೆ ಸೇರಿದಂತೆ ಹಲವು ಪೂಜಾ ವಿಧಾನಗಳು ನೆರವೇರಿದವು. ಪೂಜೆಯ ನಂತರ ಸಹಸ್ರಾರು ಮಂದಿ ಅನ್ನ ಪ್ರಸಾದವನ್ನ ಸವಿದು ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಕಾರು ಮಾಲೀಕರು ಹಾಗೂ ಚಾಲಕರುಗಳಾದ ಸಿ ರವಿಶಂಕರ್ ಗೌಡ್ರು, ನಾಗರಾಜು ಅಪ್ರೋಚ್, ಅನಿಲ್ ಕುಮಾರ್ ದೇವರಾಜು, ರಾಘವೇಂದ್ರ ಕೆಸಿ, ವಿಶ್ವನಾಥ್, ಬಸವರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹನುಮ ಜಯಂತಿ ಪ್ರಯುಕ್ತ ಉಡುಪಿಯಲ್ಲಿ ಕಾರ್ ಸ್ಟ್ಯಾಂಡ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ವಿಜೃಂಭಣೆಯಿಂದ ಶ್ರೀ ಹನುಮ ಜಯಂತಿ ಉತ್ಸವವನ್ನು ಆಚರಿಸಲಾಗಿದೆ. ಇಲ್ಲಿನ ಕಾರು ಚಾಲಕರು ಹಾಗೂ ಮಾಲೀಕರು ಎಲ್ಲರೂ ಸೇರಿ ಆಮೇಲೆ ಎಲ್ಲ ಭಕ್ತಾದಿಗಳಿಂದ ಬೆಳಗ್ಗೆ ಶ್ರೀ ಸ್ವಾಮಿಯವರಿಗೆ 9 ಗಂಟೆಗೆ ರುದ್ರಾಭಿಷೇಕ, ತದನಂತರ ಗಣಪತಿ ಹೋಮ, ನವಗ್ರಹ ಹೋಮ, ರಾಮ ಪರಿವಾರ ಹೋಮ, ಶ್ರೀ ಆಂಜನೇಯ ಸ್ವಾಮಿಯವರ ಹೋಮ ಹವನಾದಿಗಳು ಎಲ್ಲವೂ ನಡೆದು ಮಧ್ಯಾಹ್ನ 12:30ಕ್ಕೆ ಪೂರ್ಣಾಹುತಿ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮ